ಮನೆ ಮೇಲೆಯೇ ಕುಸಿದು ಬಿತ್ತು ಕಾಂಕ್ರೀಟ್ ತಡೆಗೋಡೆ. ಮಂಗಳೂರಿನ ಕಣ್ಣೂರು ಬಳಿ ನಡೆದಂತಹ ಘಟನೆ. ಕೊಂಡಾಲಬೊಟ್ಟುವಿನಲ್ಲಿ ಈ ದುರ್ಘಟನೆ ನಡೆದಿದೆ. ಕಾಂಕ್ರೀಟ್ ತಡೆಗೋಡೆ ಕುಸಿದು ಬಿದ್ದಿದೆ ಮನೆ ಮೇಲೆ. 10 ಅಡಿ ಗಾತ್ರದ ಕಾಂಕ್ರೀಟ್ ತಡೆಗೋಡೆಯದು. ಈ ತಡೆಗೋಡೆ ಕುಸಿತದಿಂದಾಗಿ 2 ಮನೆಗಳು ಕುಸಿಯುವಂತಹ ಭೀತಿ ಈಗ. ಸ್ಥಳೀಯ ಆಡಳಿತದ ವಿರುದ್ಧ ಗ್ರಾಮಸ್ಥರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಗಮನಿಸ್ತಾ ಇದ್ದೀವಿ ತಡೆಗೋಡೆ ಕುಸಿದಿರೋದನ್ನ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಅಶೋಕ್ ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ, ನೋಡೋಣ ಬನ್ನಿ. ಮಂಗಳೂರು ನಗರ ಹೊರವಲಯದ ಕಣ್ಣೂರಿನ ಅಡ್ಯಾರ್ ಬಳಿ ಮನೆಯೊಂದರ ಮೇಲೆ ರಿಟರ್ನಿಂಗ್ ವಾಲ್ ಒಂದು ಕುಸಿದು ಬಿದ್ದು 2 ಮನೆಗಳು ಅಪಾಯದ ಸ್ಥಿತಿಯಲ್ಲಿದೆ. ಒಂದು ಮನೆಗೆ ಭಾಗಶಃ ಹಾನಿಯಾಗಿರುವಂಥ ನಾನೀಗ ಅದೇ ಒಂದು ಸ್ಥಳದಲ್ಲಿದ್ದೇನೆ. ನೀವು ಗಮನಿಸ್ಬೋದು, ಇಲ್ಲಿ ಮನೆಯೊಂದಿದೆ, ಮೇಲ್ಭಾಗದಲ್ಲಿ 2 ಮನೆ ಇದೆ. ಸೊ ಕೆಳಭಾಗದಲ್ಲಿ ಒಂದು ಮನೆ ಇದೆ. ಮೇಲ್ಭಾಗದ ಮನೆ ಏನು ಇದೆ ಅದು ಮಣ್ಣು ಕುಸಿಬಾರ್ದು ಮತ್ತು ಮನೆಗೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಅಂತೇಳಿ ಇಲ್ಲೊಂದು ಬೃಹದಾದಂಥ ಒಂದು ರಿಟರ್ನಿಂಗ್ ವಾಲನ್ನು ಕಟ್ಟಿರುವಂಥದ್ದು. ಅತ್ಯಂತ ಸ್ಟ್ರಾಂಗ್ ಆಗಿ ಕಾಂಕ್ರೀಟ್ನ ಮೂಲಕ ಕಬ್ಬಿಣವನ್ನು ಹಾಕಿ ಈ ಒಂದು ರಿಟರ್ನಿಂಗ್ ವಾಲನ್ನು ಕಟ್ಟಲಾಗಿತ್ತು. ಆದರೆ ಈ ಬಾರಿಯ ಮಳೆಗೆ ಅದು ಸಂಪೂರ್ಣವಾಗಿ ಧರಾಶಾಹಿಯಾಗಿ ಕೆಳಕ್ಕೆ ಉರುಳಿ ಬಿದ್ದಿರುವಂಥದ್ದು. ಆ ಮಳೆ ಆರಂಭದಲ್ಲಿ ಒಂದಿಷ್ಟು ಸ್ವಲ್ಪ ಕ್ರ್ಯಾಕ್ ಬಂದಂಗೆ ಆಗಿತ್ತು. ಹಾಗಾಗಿ ಕೆಳಗಿನ ಮನೆಯವರನ್ನು ಇಲ್ಲಿಂದ ಶಿಫ್ಟ್ ಮಾಡಲಾಗಿತ್ತು. ಹಾಗಾಗಿ ಯಾವುದೇ ರೀತಿಯಾದ ಜೀವಹಾನಿ ಆಗಿಲ್ಲ, ಆದರೆ ಮನೆಗೆ ಸಂಪೂರ್ಣ ಹಾನಿಯಾಗಿದೆ. ಇದು ಮನೆಯ ಕೆಳಭಾಗದ ಚಿತ್ರಣ ಇದೆ. ಮೇಲ್ಭಾಗದಲ್ಲಿ ಒಂದು ಮನೆ ಇದೆ. ಸೊ ಅದು ಕೂಡ ಈಗ ಅಪಾಯದಲ್ಲಿದೆ. ಯಾಕಂತ ಹೇಳಿದ್ರೆ ಅಲ್ಲಿ ನೀರು ಹರಿದು ಹೋಗೋದಕ್ಕೆ ಸರಿಯಾದಂಥ ವ್ಯವಸ್ಥೆ ಇಲ್ಲ. ಸೊ ಹೀಗಾಗಿ ನೀರೆಲ್ಲವೂ ಕೂಡ ಅದೇ ಒಂದು ಮಣ್ಣಿನ ಒಳಭಾಗಕ್ಕೆ ಇಂಗ್ತಾ ಇದೆ. ಸೊ ಮಣ್ಣು ಕುಸಿತಾ ಇದೆ. ಹೀಗಾಗಿ ಆ ಮನೆಯು ಕೂಡ ಅಪಾಯದಲ್ಲಿದೆ. ಇನ್ನು ಈ ಭಾಗದಲ್ಲಿ ಕೂಡ ಇನ್ನೊಂದು ಮನೆ ಇದೆ. ಈ ಭಾಗದಲ್ಲಿರ್ತಕ್ಕಂಥ ತಡೆಗೋಡೆ ಕಳೆದ ಮಳೆಗಾಲದಲ್ಲಿ ಕುಸಿದು ಬಿದ್ದಿತ್ತು. ಸಂಪೂರ್ಣವಾಗಿ ಇಲ್ಲಿಯೂ ಕೂಡ ಬೃಹದಾದಂಥ ಏನು ರಿಟರ್ನಿಂಗ್ ವಾಲ್ ಇದೆ ಅದು ಕುಸಿದು ಕೆಳಗೆ ಬಿದ್ದಿತ್ತು. ಇಲ್ಲಿಯೂ ಕೂಡ ಮಣ್ಣು ಕುಸಿತಾ ಇದೆ. ಸೊ ಹಾಗಾಗಿ ಮತ್ತಷ್ಟು ಕುಸಿಬಾರ್ದು ಅಂತೇಳಿ ಟರ್ಪಾಲನ್ನು ಕೂಡ ಹಾಕಿದ್ದಾರೆ. ಈ ಭಾಗದಲ್ಲಿ ರಾಜಕಾಲುವೆಯಲ್ಲಿ ಒತ್ತುವರಿಯಾಗಿದೆ. ಸೊ ನೀರು ಹರಿದು ಹೋಗೋದಕ್ಕೆ ಸರಿಯಾದ ವ್ಯವಸ್ಥೆ ಇಲ್ಲ ಎನ್ನುವಂಥ ಆರೋಪವನ್ನು ಇಲ್ಲ ಸ್ಥಳೀಯರು ಕೂಡ ಮಾಡ್ತಿದ್ದಾರೆ. ಇನ್ನು ಈ ಮನೆಯ ಮಾಲೀಕರು ನಮ್ಮ ಜೊತೆ ಅವರನ್ನು ಮಾತಾಡ್ತಾರೆ. ಸರ್, ಈಗ ಏನೇನು ಸಮಸ್ಯೆ ಆಗಿದೆ ಈ ರೀತಿ ಆಗಿರೋದ್ರಿಂದಾಗಿ? ಈ ಸಮಸ್ಯೆ ಅಂದರೆ ನಮಗೆ ಈಗ ಇಲ್ಲಿ ಕೂತ್ಕೊಳ್ಳಿಕ್ಕೆ ಹೆದರಿಕೆ ಆಗ್ತುಂಟು ಸರ್. ಮತ್ತು ನಾವು ಒಟ್ಟಾಸಿ ಕೂತ್ಕೊಳ್ಳೋದು. ಅವರು ನಮಗೆ ಬಂದು ನಿನ್ನೆ ಗ್ರಾಮ ಪಂಚಾಯತ್ ಅವರು ಲೆಟ್ರ್ ಕೊಟ್ಟಿದ್ದಾರೆ. ಅಲ್ಲಿ ಸಭಾ ಅಲ್ಲೆಲ್ಲ ನಮಗೆ ಕೂತ್ಕೊಳ್ಳಿಕ್ಕೆ ಆಗ್ತದೆ ಎಲ್ಲರೂ ಒಟ್ಟಿಗೆ. ಅಂದರೆ ಹೋದ ವರ್ಷ ನಂದು ಬಿದ್ದಿದೆ. ಹೋದ ವರ್ಷ ನಾನು 6 ತಿಂಗಳಿದ್ದೆ. ಇವರು ಬಂದು ಖಾಲಿ ಮಾಡಲಿಕ್ಕೆ ಹೇಳ್ತಾರೆ ಸರ್. ಮತ್ತು ಇವರು ಖಾಲಿ ಮಾಡಿ ಅಂತ ನಾವು ಎಲ್ಲಿ ಹೋಗೋದು, ಬಂದು ಈ ಮನೆ ಖಾಲಿ ಮಾಡಿ ಇದೇ ಹೇಳೋದು. ಈ ಬಾರಿ ಮಳೆಗಾಲದಲ್ಲಿ ನೋಟಿಸ್ ಕೊಟ್ಟಿದ್ದಾರೆ ಮನೆ ಖಾಲಿ ಮಾಡಬೇಕು. ಮೊನ್ನೆ ಕೊಟ್ಟಿದ್ದಾರೆ ನನಗೆ ನೋಟಿಸ್. ಮೊನ್ನೆ ಇಲ್ಲಿ ಬಂದರು ಇವರು ಬಂದು ನನಗೆ ಸ್ವಲ್ಪ ಅವ್ರಿಗೆ ಮಾತಾಯಿತು. ನಮ್ಮದು ಬೇಸರದಲ್ಲಿ ಮಾತನಾಡ್ತಾರೆ. ಅವ್ರು ಹಾಗೆ ಮಾಡುವಾಗ ಒಂದು ನಮ್ಮದು ಬಿದ್ದು ನನ್ನ ಹತ್ರ ಕೇಳ್ತಾರೆ, ನಾನು ಫೋನ್ ಮಾಡಿದೆ ನಿನಗೆ ಏನು ನಷ್ಟ ಆಗಿದೆ ಅಂತ. ನಷ್ಟ ಆದದಲ್ಲ ಅವರಿಗೆ ಅಂತ. ಇಷ್ಟು ದೊಡ್ಡ ಕಾಂಪೌಂಡ್ ಅಲ್ಲದ ಅಲ್ಲಿದ್ದು ಫೌಂಡೇಶನ್ ಕಾಣ್ತದೆ ಮನೆಯದ್ದು. ಇದರ ಅಡಿಯಲ್ಲಿ ಡೇಂಜರ್ ಪ್ಲೇಸ್ ಸ್ವಲ್ಪ ಇರುತ್ತೆ ಸರ್. ಅದು ಮಣ್ಣು ಹೋಗ್ತಾ ಉಂಟು. ಇಷ್ಟು ದೊಡ್ಡ ಅವ್ರು ಕೇಳ್ತಾರೆ ನಿಂದು ಏನು ನಷ್ಟ ಆಗಿದೆ ಅಂತ ಕೇಳ್ತಾರೆ. ಈಗ ಇಲ್ಲಿ ನೀರು ಹರಿದು ಹೋಗೋದಕ್ಕೆ ಸರಿಯಾದ ವ್ಯವಸ್ಥೆ ಇಲ್ಲ ಸರ್. ಇಷ್ಟು ದೊಡ್ಡ ಅಲ್ಲಿ ಇಷ್ಟೇ ಸರ್ ಅಲ್ಲಿ ಕಾಣ್ತದಲ್ಲ ಇರುದು. ಮತ್ತು ಗುಡ್ಡದು ನೀರು ಬರ್ತದೆ, ಗುಡ್ಡದಲ್ಲ. ಈಗ ಈ ಸಮಸ್ಯೆ ಸಾಲ್ವ್ ಮಾಡೋದು ನಿಮ್ಮ ಬೇಡಿಕೆ ಅಂದರೆ ಏನು ಮಾಡ್ಬೋದು ಅಂತ? ನಮಗೆ ಬೇಡಿಕೆ ಅಂದರೆ ನಮಗೆ ಪರಿಹಾರ ಕೊಡಬೇಕು ಸರ್. ಮತ್ತೇನಿಲ್ಲ. ನಾವು ಅವ್ರ ಹತ್ರ ನಮಗೊಂದು ಪರಿಹಾರ ಮಾಡಿಕೊಡಿ. ನಾವು ಈಗ ಕಮ್ಮಿ ಅಂದರೆ ಈಗ ನಮಗೆ 2 ಜನರ ಮನೆಗೂ ನಮ್ಗೆ ಕಮ್ಮಿ ಒಂದು 10-12 ಲಕ್ಷ ಖರ್ಚಾಗಿದೆ. ಏನು ಸರ್ ಇದರ ಮಣ್ಣು ತೆಗಿಲಿಕ್ಕೆ ಬರೋದಿಲ್ಲ. ನಾನು ಲಾಸ್ಟ್ ಕಾರ್ಪೊರೇಷನ್ ನಮ್ಮ ಮೇಡಮ್ ಹತ್ರ ಹೇಳಿದೆ, ಇಲ್ಲಿದ್ದು ಕಾರ್ಪೊರೇಟ್ ಹತ್ರ, ಮೇಡಮ್ ನಮ್ಮ ಸಂಸದ ಮಕ್ಕಳು ಭಾರಿ ಕಷ್ಟದಲ್ಲಿದ್ದೇನೆ, ನನಗೆ ಅರ್ಧ ಅಲ್ಲಿ ಫೌಂಡೇಶನ್ ಕಾಣ್ತದೆ, ಗೋಣಿ ಚೀಲ ಇದೆ ಅಂತ ಹೊಯ್ಯೋದು. ಅದು ಸಹ ಅವರು ಮಾಡಲಿಲ್ಲ. ಮತ್ತು ನಮ್ಮದು ಇಲ್ಲಿ ಶಾಸಕರು ಮತ್ತು ಯಾರು ಬರೋದಿಲ್ಲ, ಅದು ಕೇಳುವುದೇ ಬೇಡ. ಒಬ್ಬರು ಆದರೂ ನಮ್ಮದು ಇಲ್ಲಿ ವೇದವಾಸ ಕಾಮತ್ ಇದ್ದಾರೆ, ಮತ್ತು ನಮ್ಮದು MP ಅವರು ಇವರಿದ್ದಾರೆ, ವಿಜಯ ಚೌಟ್ರಿ. ಯಾರು ಇಲ್ಲಿ ಏನಾಗಿದೆ ಇಲ್ಲಿ ಉದ್ಧಾರ ಸತ್ಯ ನಿನ್ನೆ ದೊಡ್ಡ ಒಂದು ನಮ್ಮದು ರೈಲ್ವೆ ಅಲ್ಲಿ ಸಹ ಬರಲಿಲ್ಲ. ಇದಿಷ್ಟು ಇಲ್ಲ ಮನೆಯವರು ಹೇಳಿರೋದಕ್ಕಂತ. ಮತ್ತು ಕ್ಯಾಮ್ರಾ ಪರ್ಸನ್ ರಾಜೇಶ್ ಜೊತೆ ಅಶೋಕ್, TV9 ಮಂಗಳೂರು. ಇನ್ನು ಕೊಡಗಿನಲ್ಲಿ ಮಳೆಯ ಅವಾಂತರ ಮುಂದುವರೆದಿದೆ. ಮಡಿಕೇರಿ ತಾಲೂಕು ಭಾಗಮಂಡಲದಲ್ಲಿ ಪ್ರವಾಹದ ಸ್ಥಿತಿ ನಿರ್ಮಾಣ ಆಗಿದೆ. ತಾತ್ಕಾಲಿಕ ಅಂಗಡಿ ಮಳಿಗೆಗಳಿಗೆ ಮಳೆ ನೀರು ನುಗ್ಗಿದೆ. ಮಳೆಗೆ ತೆರವು ಮಾಡಿ ಅಂತ ಪೊಲೀಸರು ಸೂಚನೆ ಕೊಟ್ಟಿದ್ದಾರೆ. ಅಂಗಡಿಯಲ್ಲಿನ ವಸ್ತುಗಳನ್ನು ಸುರಕ್ಷಿತ ಸ್ಥಳಕ್ಕೆ ಸಾಗಾಟ ಮಾಡಲಾಗ್ತಾ ಇದೆ. ಮಡಿಕೇರಿ ತಾಲೂಕು ಭಾಗಮಂಡಲದಲ್ಲಿ ಆದಂತಹ ಘಟನೆ. ಮಳೆ ವಿಪರೀತವಾಗಿ ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಭಾಗಮಂಡಲದಲ್ಲಿ ಪ್ರವಾಹದ ಪರಿಸ್ಥಿತಿ. ಅಂಗಡಿಯನ್ನು ನೋಡ್ತಾ ಇದ್ದೀವಿ ನಾವು, ಸಂಪೂರ್ಣವಾಗಿ ಜಲಾವೃತಗೊಂಡಿದೆ. ಅಂಗಡಿ ಮಳಿಗೆಗಳಿಗೆಲ್ಲ ಮಳೆ ನೀರು ನುಗ್ಗಿದ್ರಿಂದ ಅಪಾಯದ ಪರಿಸ್ಥಿತಿ. ಹಾಗಾಗಿ ಮಳೆಗೆ ತೆರವು ಮಾಡಿ ಅಂತ ಸೂಚನೆ ಕೊಡಲಾಗಿದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಗೋಪಾಲ್ ಸೋಮಯ್ಯ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ ಬನ್ನಿ. ಕೊಡಗು ಜಿಲ್ಲೆಯ
ವಿವಿಧೆಡೆ ಮಳೆ ಅವಾಂತರಗಳು ಮುಂದುವರೆದಿದೆ. ವಿಶೇಷವಾಗಿ ಮಡಿಕೇರಿ ತಾಲೂಕಿನ ಭಾಗಮಂಡಲದ ಫ್ಲೈಓವರ್ ಕೆಳಗೆ ಇರುವಂತಹ ಒಂದಷ್ಟು ಅಂಗಡಿ ಮುಂಗಟ್ಟುಗಳು ಜಲಾವೃತ ಆಗಿರೋದನ್ನು ನಾವು ನೋಡ್ಬೋದು. ಈಗಾಗಲೇ ಆ ಜಲಾವೃತವಾಗಿರುವಂತಹ ಅಂಗಡಿಗಳಿಂದ ಸಾಮಾನು ಸರಂಜಾಮುಗಳನ್ನು ಅಂಗಡಿ ಮಾಲೀಕರು ಬೇರೆ ಬೇರೆ ಕಡೆ ಅದನ್ನು ಸುರಕ್ಷಿತವಾಗಿ ತೆಗೆದುಕೊಂಡು ಹೋಗ್ತಾ ಇರೋದು ನೋಡ್ಬೋದು. ಈಗಾಗಲೇ ಭಾಗಮಂಡಲ ಠಾಣಾ ಪೊಲೀಸರು ಕೂಡ ಇಲ್ಲಿಗೆ ಬಂದು ಅಲ್ಲಿರುವಂತಹ ಅಂಗಡಿ ಯಾರಿಗೆ ಸೇರಿದೆ ಅವರನ್ನು ಇಲ್ಲಿಂದ ತೆರವು ಮಾಡಿ ಅಂತ ಒಂದು ಸೂಚನೆ ಕೂಡ ಕೊಟ್ಟಿದ್ದಾರೆ. ತಕ್ಷಣ ಇಲ್ಲಿಂದ ತೆರವು ಮಾಡಿ ಅಂತ, ಯಾಕಂದ್ರೆ ಪ್ರತಿ ಕ್ಷಣಕ್ಕೂ ಇಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗ್ತಿದೆ. ಯಾವುದೇ ಕ್ಷಣದಲ್ಲೂ ಈ ರಸ್ತೆ ಸಂಪೂರ್ಣ ಒಂದು ಬ್ಲಾಕ್ ಆಗುವಂತಹ ಒಂದು ಅವಕಾಶ ಕೂಡ ಇದೆ. ಹಾಗಾಗಿ ಈ ಅಂಗಡಿಗಳನ್ನು ತೆರವು ಮಾಡಿ ಅಂತ ಅವರಿಗೆ ಸೂಚನೆ ಕೊಟ್ಟು ಈಗಾಗಲೇ ಅಂಗಡಿ ಮಾಲೀಕರು ಕೂಡ ಅವರ ಸಾಮಾನು ಸರಂಜಾಮುಗಳನ್ನು ಸಾಗಿಸ್ತಾ ಇದ್ದಾರೆ. ಇನ್ನು ಇಲ್ಲಿ 3 ಗೂಡಂಗಡಿಗಳನ್ನು ನಾವು ನೋಡಬಹುದು. ಇವರ ದಿನನಿತ್ಯದ ಬದುಕಿಗೆ ಇದೇ ಅಂಗಡಿ ಮಳಿಗೆಗಳನ್ನು ಆಶ್ರಯಿಸಿ ಬದುಕ್ತಾ ಇದ್ದಾರೆ. ಇಲ್ಲಿ ಆ ಕೊಡೆಗಳಾಗಿರ್ಬೋದು, ಬಳೆಗಳಾಗಿರ್ಬೋದು, ಪೂಜಾ ಸಾಮಗ್ರಿಗಳಾಗಿರ್ಬೋದು, ಹಣ್ಣಂಪುಲುಗಳಾಗಿರ್ಬೋದು, ಈ ಥರದ ಅಂಶಗಳನ್ನು ಸಾಮಾನುಗಳನ್ನು ಇಟ್ಕೊಂಡು ಇವರು ಬದುಕ್ತಾ ಇದ್ರು. ಆದರೆ ಇವಾಗ ಏಕಾಏಕಿ ಮಳೆ ಜಾಸ್ತಿ ಆಗಿದ್ದರಿಂದ ಅವರಿಗೆ ಸಮಸ್ಯೆ ಕೂಡ ಆಗಿದೆ. ಇನ್ನು ಇಲ್ಲೊಬ್ಬರು ಅಂಗಡಿ ಮಾಲೀಕರಿದ್ದಾರೆ, ಅವರನ್ನೇ ಒಂದು ಮಾತಾಡಿಸೋ ಪ್ರಯತ್ನವನ್ನು ಮಾಡ್ತೇನೆ. ಸರ್, ನಿಮಗೆ ಮಳೆ ಎಷ್ಟೊತ್ತಿಗೆ ಬಂತು, ಈಗ ಈ ನೀರು ಎಷ್ಟೊತ್ತಿಗೆ ಬಂತು, ಏನೇನು ಸಮಸ್ಯೆ ಆಯಿತು ಅನ್ನೋದು? ಸರ್, ನೆನ್ನೆವರೆಗೆ ನಾವು ಅಂಗಡಿ ವ್ಯಾಪಾರ ಮಾಡಿದ್ದೀವಿ. ಆದರೆ ಬಿಟ್ಟು ಮಳೆ ಬರ್ತಿತ್ತು. ಸಂಜೆ ಮೇಲೆ ಅಂದಾಜು 8:30 ಮೇಲೆ ಮಳೆ ಹೊಡೆದುಕೊಂಡಿದೆ ಪೂರ್ತಿ. ಸಂಜೆ ಹೊತ್ತಿಗೆ ಅಂಗಡಿಗೆ ಬರುವಂಥದ್ದೇ ಧೈರ್ಯ ಇಲ್ಲ. ನಾವು ಹಳ್ಳಿ ಮನೆಯವರು. ಅದಕ್ಕಾಗಿ ಇವತ್ತು ಬೆಳಗ್ಗೆ ಬರುವಾಗ ಇಡೀ ನಮ್ಮ ಐಟಮ್ ತೀರಾ ಫುಲ್ಲು ಹಾಳಾಗಿ ಹೋಗಿದೆ. ಇವತ್ತು ಏನೇನು ಐಟಮ್ ಇದೆ ನಿಮ್ಮ ಅಂಗಡಿಯಲ್ಲಿ, ಏನೇನು ನಷ್ಟ ಆಗಿದೆಯಾ, ಇವಾಗ ಏನು ಮಾಡ್ತಿದ್ರಿ ಅನ್ನೋದು? ಈಗ ನಮ್ಮಲ್ಲಿ ಸರ್ ಜೋಳ ಇದೆ, ಜೋಳಗಳು ಹಾಗೂ ಬಳೆ ಹಾಗೂ ತಿಂಡಿ ತಿನಿಸು, ಬಿಸ್ಕೆಟ್ ಐಟಮು, ಟೀ ಮಾಡುವಂಥ ಕ್ಯಾಟ್ರಿನು ಅದೆಲ್ಲ ಇದೆ. ಈಗ ನೀವು ಇದನ್ನು ಎಲ್ಲಿಗೆ ತಗೊಂಡು ಹೋಗ್ತಿದ್ದೀರಿ? ಇಲ್ಲ, ಇನ್ನು ಏನಂತಾರೆ ನೀರು ತುಂಬಿದೆ, ಹೋಗಿಬಿಟ್ಟು ದೇವಸ್ಥಾನದೊಳಗೆ, ಬಕಲೇಶ್ವರ ದೇವಸ್ಥಾನದೊಳಗೆ ಇಡುವ ಅಂತೇಳಿ ಅಭಿಪ್ರಾಯ ಮಾಡಿದ್ವಿ. ಇನ್ನು ಈ ಅಂಗಡಿಯ ಪರಿಸ್ಥಿತಿಯನ್ನು ನೋಡೋದಾದರೆ ನೋಡಿ, ಅಂಗಡಿಯಲ್ಲಿ ಅವರ ಸಾಮಾನು ಸರಂಜಾಮುಗಳನ್ನು ಇಟ್ಕೊಳ್ಳುವಂತಹ ಈ ಸಣ್ಣ ಪುಟ್ಟ ಹಾಸಿಗೆ ಅಥವಾ ಕಾಟ್ ಅಂತ ಏನು ಹೇಳ್ತೀವಿ, ಮಂಚ, ಇವೆಲ್ಲವೂ ಕೂಡ ನೀರಿನಲ್ಲಿ ಜಲಾವೃತ ಆಗಿದೆ. ಇನ್ನು ಒಳಗಡೆ ಸುಮಾರು ಮೊಣಕಾಲಿನವರೆಗೂ ಕೂಡ ನೀರು ಬಂದಿದೆ. ಈಗ ಎಷ್ಟು ಇಲ್ಲಿ ಯಾವ ವಸ್ತುಗಳನ್ನು ಸಾಗಿಸ್ಬೋದು ಅಂತಹ ವಸ್ತುಗಳನ್ನು ಸಾಗಿಸಿದ್ದಾರೆ. ಇನ್ನು ಬಾಕಿ ಇರುವಂತಹ ವಸ್ತುಗಳು ಅಲ್ಲೇ ಇದೆ. ಬಹುಶಃ ನೀರು ಜಾಸ್ತಿ ಆದರೆ ಈಗ ನಾವು ನಿಂತ ಸಂಪೂರ್ಣ ಪ್ರದೇಶ ಇಲ್ಲಿ ಜಲಾವೃತವಾಗಿ ಇಡೀ ಅಂಗಡಿಯೇ ಮುಳುಗಿ ಹೋಗುವಂಥ ಒಂದು ಅಪಾಯ ಕೂಡ ಇದೆ. ಕ್ಯಾಮರಾಮನ್ ನವೀನ್ ಜೊತೆ ಗೋಪಾಲ್ ಸೋಮಯ್ಯ, TV9 ಕೊಡಗು. ಇನ್ನು ಬೆಳಗಾವಿಯಲ್ಲಿ ನದಿಗಳ ನೀರಿನ ಮಟ್ಟ ಗಣನೀಯವಾಗಿ ಏರಿಕೆಯಾಗ್ತಾ ಇದೆ. ಚಿಕ್ಕೋಡಿ ವ್ಯಾಪ್ತಿಯ 6 ಸೇತುವೆಗಳು ಮತ್ತೆ ಮುಳುಗಡೆಯಾಗಿವೆ. 12 ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವಂತಹ 6 ಕೆಳಹಂತದ ಸೇತುವೆ ಅದು. ಬೋರ್ಗರಿತಾ ಇದೆ ಕೃಷ್ಣಾ, ದೂದ್ಗಂಗಾ, ವೇದಗಂಗಾ ನದಿಗಳು ಬೋರ್ಗಳ್ತಾ ಇರೋದ್ರಿಂದ ನೀರಿನ ಮಟ್ಟ ಗಣನೀಯ ಪ್ರಮಾಣದಲ್ಲಿ ಏರಿಕೆಯಾಗಿರೋದ್ರಿಂದ ಸೇತುವೆಗಳೆಲ್ಲ ಮುಳುಗಡೆಯಾಗಿರುವಂತಹ ದೃಶ್ಯ. 12 ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವಂತಹ 6 ಕೆಳಹಂತದ ಸೇತುವೆಗಳು ಈ ರೀತಿ ಮುಳುಗಡೆಯಾಗಿ ಹೋಗಿವೆ. ದೂದ್ಗಂಗಾ ನದಿಗೆ ಅಡ್ಡಲಾಗಿ ಕಟ್ಟಿರುವಂತಹ ಮಲ್ಲಿಕವಾಡ ದತ್ತವಾಡ, ವೇದಗಂಗಾ ನದಿಯ ಅಡ್ಡಲಾಗಿ ಕಟ್ಟಿರುವಂತಹ ಬಾರುವಾಡ ಕುನ್ನೂರು, ಗಾರದಗಾ ಸೇತುವೆ, ಭೋಜವಾಡಿ ಕುನ್ನೂರು ಸೇತುವೆ, ಕೃಷ್ಣಾ ನದಿಗೆ ಅಡ್ಡಲಾಗಿ ಕಟ್ಟಿರುವಂತಹ ಸೇತುವೆಗಳು, ಯಡೂರು ಕಲ್ಲೋಳ, ಬಾವನಸೌಂದತ್ತಿ, ಮಾಂಜರಿ ಸೇತುವೆಗಳೆಲ್ಲವೂ ಕೂಡ ಜಲಾವೃತ ಆಗಿದೆ. 6 ಕೆಳಹಂತದ ಸೇತುವೆಗಳು ಈ ರೀತಿ ಜಲಾವೃತ ಆಗಿ ಜನ ಪರ್ಯಾಯ ಮಾರ್ಗವನ್ನ ಹುಡುಕೊಳ್ತಾ ಇದ್ದಾರೆ.